ವೀಕ್ಷಕರೇ ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಉದಯಗಿರಿ ಮೈಸೂರಿನಲ್ಲಿ ಮೊನ್ನೆ ರಾತ್ರಿ ಒಂದಷ್ಟು ಗಲಾಟೆಗಳಾಯಿತು. ಅದಕ್ಕೆ ಕಾರಣ ಏನು ಅಂದರೆ ಸುರೇಶ್ ಅನ್ನುವಂತಹ ಒಬ್ಬ ಕೋಮುವಾದಿ ಮನಸ್ಥಿತಿಯ ವ್ಯಕ್ತಿ ಒಂದು ಪೋಸ್ಟರನ್ನು ವೈರಲ್ ಮಾಡ್ತಾನೆ. ಅದರಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಅವಮಾನ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೇಳಿಬರ್ತವೆ. ಆ ನಂತರ ಆದಂತಹ ಘಟನೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ಟೈಮ್ ಲೈನ್ನಲ್ಲಿ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ವಿವರಗಳು ಸಿಗ್ತವೆ. ಈಗ ನಮ್ಮ ಜೊತೆ SDPI ಪಕ್ಷದ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಅವರಿದ್ದಾರೆ. ಸೊ SDPI ರಾಜ್ಯಾಧ್ಯಕ್ಷರು ನಿನ್ನೆ ಒಂದು ಆರೋಪ ಮಾಡಿದರು, ಅಬ್ದುಲ್ ಮಜೀದ್ ಅವರು. ಇದರಲ್ಲಿ BJP ಅದರಲ್ಲೂ ವಿಶೇಷವಾಗಿ ಪ್ರತಾಪ್ ಸಿಂಹ ಕೈವಾಡ ಇದೆ ಅಂತ, ಅದರ ಬಗ್ಗೆ ಒಂದಷ್ಟು ಸ್ಪಷ್ಟನೆ ಮತ್ತು ಇತರೆ ವಿಚಾರಗಳನ್ನು ಅವ್ರ ಹತ್ರ ಕೇಳಿ ಒಂದಷ್ಟು ಸ್ಪಷ್ಟನೆಯನ್ನು SDPI ಪರವಾಗಿ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ರಿಯಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲನೇ ಪ್ರಶ್ನೆ ಇರುವಂತಹದ್ದೇ, ನಿನ್ನೆ ನಿಮ್ಮ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಅವರು ಹೇಳ್ತಾರೆ ಇದರಲ್ಲಿ BJP ಕೈವಾಡ ಇದೆ, ಅದರಲ್ಲೂ ವಿಶೇಷವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೈವಾಡ ಇದೆ ಅಂತ. ಸೊ ಅದ್ರ ಬಗ್ಗೆ ನಿಮ್ಮಲ್ಲಿ ಏನು ಮಾಹಿತಿ ಇದೆ, ಏನು ಅಂತ? ಈಗಾಗಲೇ ನಾವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ, ಅದೇ ರೀತಿ ಕಾಂಗ್ರೆಸ್ಸಿನ ವಕ್ತಾರರಾದಂಥ ಲಕ್ಷ್ಮಣರವರ ಮುಖಾಂತರ ನಾವು ನಡ್ಕೊಂಡಿದ್ದೇವೆ. ಸುರೇಶ್ ಅನ್ನುವಂಥ ವ್ಯಕ್ತಿ ಯಾರು ಈ ಪೋಸ್ಟ್ ಮಾಡಿದ, ಈ ವ್ಯಕ್ತಿ ಏನಿದ್ದಾನೆ ಈತ ಪ್ರತಾಪ್ ಸಿಂಹನ ಆತ್ಮೀಯ. ಇನ್ನು ಈ ವ್ಯಕ್ತಿ ಒಂದು 18 ವರ್ಷ 20 ವರ್ಷ ಪ್ರಾಯದವನೇನಲ್ಲ, ಒಂದು 40 ವರ್ಷ ಮೇಲ್ನವನೇ ಆಗಿರುವಾಗ ಸಂಘ ಪರಿವಾರದಲ್ಲಿ RSS ಅಲ್ಲಿ ನಾಯಕತ್ವದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಅನ್ನುವಂಥದ್ದು ಈಗಾಗಲೇ ಈ ಸುರೇಶನ ಕುರಿತಿದೆ. ಈ ಸುರೇಶ ಪ್ರತಾಪ್ ಸಿಂಹನ ಆತ್ಮೀಯನಾದಂಥ ವ್ಯಕ್ತಿ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇದೆ. ಹಾಗಿರುವಾಗ ತನಗೆ ರಾಜಕೀಯ ನೆಲೆ ಇಲ್ಲದೆ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿ ಕೂಡ ಸಿಗದಂತಹ ಸ್ಥಾನ ಸಿಗದಂತಹ ಪ್ರತಾಪ್ ಸಿಂಹರವರು ಮತ್ತೆ ಅದನ್ನು ತನಗೆ ನೆಲೆಯನ್ನು ಕಲ್ಪಿಸಿಕೊಳ್ಳಿಕ್ಕೆ ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಾಗಿದೆ ನಮಗೆ ಹೇಳಲಿಕ್ಕಿರುವಂಥದ್ದು. ಪ್ರತಾಪ್ ಸಿಂಹರವರು ಅಲ್ಲಿ ಶಾಂತಿ ಒಂದು ಘಟನೆ ಆಯಿತು, ಒಂದು ಶಾಂತಿಗೆ ಅಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಮತ್ತೆ ಬಂದು ಬೆಂಕಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಪ್ರಚೋದನಕಾರಿಯಾಗಿ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿರುವಂಥದ್ದು ಇದರಲ್ಲಿ ಎಂಟೈರ್ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರುವಂಥದ್ದು ಪ್ರತಾಪ್ ಸಿಂಹರ ಕೈವಾಡ ಈ ಘಟನೆಯಲ್ಲಿದೆ. ಈ ಕುರಿತು ತನಿಖೆ ನಡೆಸಬೇಕಂತೇಳಿ ಈಗಾಗಲೇ ಕಾಂಗ್ರೆಸ್ಸಿನ ವಕ್ತಾರರಾದ ಲಕ್ಷ್ಮಣರವರು ಹೇಳಿದರು. 300 ಕಾಂಗ್ರೆಸ್ RSSನ ಕಾರ್ಯಕರ್ತರು 300 ಮಂದಿ RSSನ ಕಾರ್ಯಕರ್ತರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಗಲಭೆ ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕಲ್ಲು ತೂರಿದವರಲ್ಲಿ, ಪೊಲೀಸರ ಮೇಲೆ ದಾಳಿ ನಡೆಸಿದಂಥವರಲ್ಲಿ ಸಂಘ ಪರಿವಾರದ RSSನ ಕಾರ್ಯಕರ್ತರಿದ್ದಾರೆ ಅಂತೇಳಿ ಕಾಂಗ್ರೆಸ್ಸಿನ ವಕ್ತಾರರಾದಂತಹ ಲಕ್ಷ್ಮಣರವರು ಹೇಳಿದ್ದಾರೆ. ಹೀಗಿರುವಾಗ ಒಟ್ಟಾರೆ ಈ ಪ್ರಕರಣದಲ್ಲಿ RSS ಸಂಘ ಪರಿವಾರ ಮತ್ತು ಪ್ರತಾಪ್ ಸಿಂಹನ ಕೈವಾಡ ಇರುವಂಥದ್ದು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ನೀವು ಹೇಳಿದ್ರಿ BJP ಲಕ್ಷ್ಮಣ್ ಅವರು ಹೇಳಿದ್ರು BJP ಅಥವಾ RSS ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರೇ ಹೇಳ್ತಿದ್ದಾರೆ ಅಂತ. ಅದೇ ಕಾಂಗ್ರೆಸ್ನಲ್ಲಿ ವ್ಯತಿರಿಕ್ತವಾದಂತಹ ಹೇಳಿಕೆಗಳಿದೆ. ಒಂದು ಕಡೆ ರಾಜಣ್ಣ ಹೇಳ್ತಾರೆ ಪೊಲೀಸರ ವೈಫಲ್ಯ ಅಂತ, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರು ಪ್ಲಸ್ DCM ಆಗಿರುವಂತಹ DK ಶಿವಕುಮಾರ್ ಹೇಳ್ತಾರೆ ಮುಸ್ಲಿಮರೇ ಹೊಡೆದಿರೋದು ಕಲ್ಲು, ಮುಸ್ಲಿಂ ಯುವಕರೇ ಕಲ್ಲು ಹೊಡೆದಿರೋದು ಅಂತ. ಲಕ್ಷ್ಮಣ್ ಈ ಥರ ಆರೋಪಗಳು. ಇದನ್ನು ನೀವು ಯಾವ ರಾಜಕೀಯ ಚೌಕಟ್ಟಿನಲ್ಲಿ ನೋಡ್ತೀರ? ಅದನ್ನು ಅಲ್ಲಿರುವಂತಹ ಆ ಪ್ರದೇಶದಲ್ಲಿರುವಂಥವರಾಗಿದ್ದಾರೆ, ಮೈಸೂರವರಾಗಿದ್ದಾರೆ ಲಕ್ಷ್ಮಣರವರು ಅಲ್ಲಿ ಚುನಾವಣೆಗೆ ಕೂಡ ನಿಂತಹ ವ್ಯಕ್ತಿ. ಅದೇ ರೀತಿ ರಾಜನವರು ಕೂಡ ಮೈಸೂರಿನ ಬಗ್ಗೆ ಹೆಚ್ಚು ಗೊತ್ತಿರುವಂಥವರು. ಇಲ್ಲಿ DK ಅವರು ನಿಂತು ಆ ಇಬ್ಬರ ಹೇಳಿಕೆಗೂ ಕೂಡ ವ್ಯತಿರಿಕ್ತವಾಗಿ ಹೇಳುವಂಥದ್ರ ಉದ್ದೇಶ ಏನು, ರಾಜಕೀಯ ಅಜೆಂಡಾ ಏನು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಅದನ್ನು ಆಮೇಲೆ ತಗೊಂಡೋಗಿ ಮುಖ್ಯಮಂತ್ರಿಗಳ ಅಂಗಳಕ್ಕೂ ಕೂಡ ಹಾಕಿದ್ದಾರೆ. ಇಲ್ಲಿ ಎಲ್ಲ ರಾಜಕಾರಣಿಗಳು, SDPI ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ಸಿನ ವಕ್ತಾರರು, ರಾಜಣ್ಣರವರು ಎಲ್ಲರೂ ಕೂಡ ಇಲ್ಲಿ ಆ ಸಂಘ ಪರಿವಾರ ಮತ್ತು ಪೊಲೀಸ್ ವೈಫಲ್ಯವನ್ನು ತೋರಿಸುವಾಗ ಇನ್ನೊಂದು ಕಡೆ DK ಅವರು ಯಾರನ್ನ ಮೆಚ್ಚಿಸುವಂತ ಹೇಳಿಕೆ ನೀಡ್ತಾ ಇದ್ದಾರೆ ಗೊತ್ತಿಲ್ಲ. ನಮ್ಗಿಲ್ಲಿ ಹೇಳಲಿಕ್ಕಿರುವಂತಹದ್ದು ನೈಜ ಘಟನೆಯನ್ನು ನಡೆದಿದೆ. ಇದರಲ್ಲಿ RSSನವನೇ ಪೋಸ್ಟ್ ಮಾಡಿರುವಂತಹದ್ದು ಎಲ್ರಿಗೂ ಗೊತ್ತಿದೆ. ಆಮೇಲೆ ಪ್ರತಾಪ್ ಸಿಂಹರವರ ಹೇಳಿಕೆಗಳು ಕೂಡ ಇಲ್ಲಿ ಒಂದು ಪ್ರಚೋದನಕಾರಿ ರೀತಿಯಲ್ಲಿದೆ. ಇದೆಲ್ಲವನ್ನು ನೋಡುವಾಗ ಇಲ್ಲಿ ಸಂಘ ಪರಿವಾರ ಇಲ್ಲಿ ಮತ್ತೊಂದು DJಯಲ್ಲಿ KJಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದೆಯೇ ಅನ್ನುವಂಥ ಪ್ರಶ್ನೆಯನ್ನಾಗಿದೆ ನಮಗೆ ಇಲ್ಲಿ ಮೂಡ್ತಾ ಇರುವಂತಹದ್ದು. ಅದರೊಂದಿಗೆ ಮಾಧ್ಯಮಗಳು ಕೂಡ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ BJP ಮನಸ್ಥಿತಿಯಲ್ಲಿ, ಫ್ಯಾಸಿಸ್ಟ್ ಮನಸ್ಥಿತಿಯಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದೆ ಅನ್ನೋದು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಮಾಧ್ಯಮಗಳ ಬಗ್ಗೆ ಮಾತಾಡಿದ್ರೆ ನಿನ್ನೆ ನಾನು ಸುವರ್ಣ ನ್ಯೂಸಲ್ಲಿ ಗಮನಿಸ್ತಾ ಇದ್ದೆ, ಅವ್ರದ್ದು ಒಂದು ತಮ್ನೇಲಲ್ಲಿ ಬರುತ್ತೆ ಮತ್ತೆ ಬಾಲ ಬಿಚ್ಚಿದ ಗಲಭೆ ಮಾಡಿದ ಅವರು ಅಂತಿದೆ. ಈ ಅವರು ಅನ್ನೋದೆಲ್ಲ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ನೀವು ಭಾರತೀಯರಲ್ಲ ಅನ್ನೋ ರೀತಿಯಲ್ಲಿ ಹೊರಗಿನವರು ಅನ್ನೋದನ್ನು ಒತ್ತಿ ಹೇಳುವಂತಹ ಪ್ರಯತ್ನ. ಮಾಧ್ಯಮಗಳ ಈ ಮನಸ್ಥಿತಿ ಈಗಿನ ಸಾಮಾಜಿಕ ಚೌಕಟ್ಟಿನಲ್ಲಿ ನೋಡಿದಾಗ ನಿಮಗೆ ಏನು ಅದು ಮುಂದಿನ ಹಾದಿ ಏನು ಅಂತ? ಕರ್ನಾಟಕದಲ್ಲಿ ಇದೇನು ಮೊದಲೇನಲ್ಲ, ಇಂತಹ ವಿಚಾರದಲ್ಲಿ ಗಲಾಟೆಗಳು ನಡೆಯುವುದು ಮೊದಲೇನಲ್ಲ. ಏನೋ ಇವತ್ತೊಂದು ಮುಸ್ಲಿಮರ
ಮುಸ್ಲಿಮರ ಸಬ್ಜೆಕ್ಟ್ ಬಂದಿರಬಹುದು, ಅಥವಾ KJL ಮುಸ್ಲಿಮರ ಸಬ್ಜೆಕ್ಟ್ ಬಂದಿರಬಹುದು. ಆ ಹಿಂದೆ ನೋಡಿದರೆ ಅಥವಾ ನಾವು ಯಾವಾಗಲೂ ನೋಡಿದರೆ ಗೋವಿನ ಹೆಸರಲ್ಲಿ ಯಾರಿಲ್ಲಿ ಗಲಭೆ ಎಬ್ಬಿಸ್ತಾ ಇರೋದು, ಲವ್ ಜಿಹಾದ್ ಅಂತೇಳಿ ಸುಳ್ಳು ಆರೋಪ ಮಾಡಿ ಯಾರಿಲ್ಲಿ ಗಲಭೆ ಎಬ್ಬಿಸ್ತಾ ಇರೋದು, ಮುಸಲ್ಮಾನ ಮೌಲವಿಗಳಿಗೆ ಹೊಡೆದು ಮದ್ರಸಾ ವಿದ್ಯಾರ್ಥಿಗಳಿಗೆ ಹೊಡೆದು ಯಾರು ಇಲ್ಲಿ ಗಲಭೆಯನ್ನು ಎಬ್ಬಿಸ್ತಾ ಇರೋದು, ನಿರಂತರವಾಗಿ ಮುತಾಲಿಕ್ನಂಥವರು ಕೆರೆಯಲ್ಲಿ ಅಂತಹ ವಿಷಜಂತುಗಳು ಬಂದು ನಿರಂತರವಾಗಿ ಗಲಭೆ ಎಬ್ಬಿಸುವಂಥ ಪ್ರಯತ್ನವನ್ನು ಯಾರು ಮಾಡ್ತಾ ಇರೋದು. ಅವಾಗ ಯಾಕೆ ಈ ಮಾಧ್ಯಮದ ಆ್ಯಂಕರ್ಗಳಿಗೆ ಈ ರೀತಿಯ ಪ್ರಶ್ನೆಗಳು ಬರ್ತಾ ಇಲ್ಲ? ಏನೋ ಒಂದು ನೈಜವಾದ ಘಟನೆಯಲ್ಲಿ ನಡೆದಿದೆ. ಪ್ರವಾದಿಯವರನ್ನು, ಅಲ್ಲಾಹನನ್ನು, ಈ ಕುರ್ಆನಿನ ಕೆಲವೊಂದು ಶಬ್ದಗಳನ್ನು ಏನು ಇಲ್ಲಿ ಪೋಸ್ಟ್ನಲ್ಲಿ ವಿಕೃತಗೊಳಿಸಿ ಹಾಕಲಾಗಿದೆ. ಹೌದಾ ಅಲ್ವಾ? ಇಂಥ ಸಂದರ್ಭದಲ್ಲಿ ಪ್ರಶ್ನೆ ಕೇಳುವಂಥ ಈ ಒಂದು ಕಾರಣಕ್ಕಾಗಿದೆ ಅಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಅದೇ ಸಂದರ್ಭದಲ್ಲಿ ಒಂದು ಪ್ರಬುದ್ಧ ನಡೆಯನ್ನು SDP ರಾಜ್ಯಾಧ್ಯಕ್ಷರಲ್ಲಿ ಮಾಡ್ತಾರೆ. ಮಸೀದಿಯ ಮೈಕ್ ಹಿಡ್ಕೊಂಡು ಎಲ್ಲರನ್ನು ಶಾಂತಿಗೆ ಕರೆ ಕೊಡ್ತಾರೆ. ಜನರಲ್ಲಿ ನೀವು ಈ ರೀತಿ ಮಾಡಬೇಡಿ, ಶಾಂತಿಯ ಕಡೆಗೆ ಹೋಗಿ, ನೀವೆಲ್ಲರೂ ಕೂಡ ಸಮಾಧಾನ ಪಡಿ ಅಂತೇಳಿ ಪೊಲೀಸರ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ. SDP ಸ್ಥಳೀಯ ನಾಯಕರು, ಕೆಲವು ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಪೊಲೀಸ್ ಅಧಿಕಾರಿಗಳೊಂದಿಗೆ ನಿಂತು ಜನರನ್ನು ಶಾಂತಿಗೆ ಕರೆ ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಮಾಧ್ಯಮದ ಹಿರಿಯ ಆ್ಯಂಕರ್ಗಳು ಬಂದು ಇದಕ್ಕೆ ಬೆಂಕು ಹಚ್ಚುವಂತಹ, ತುಪ್ಪ ಸುರಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೂ ಕೂಡ ಸಂಘ ಪರಿವಾರ ಇಲ್ಲಿ ಗಲಭೆಯನ್ನು ಬಯಸ್ತಾ ಇದೆ, ಅದೇ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದೆ ಅನ್ನೋದನ್ನಾಗಿದೆ ನಾವಿಲ್ಲಿ ಚರ್ಚೆ ಮಾಡಬೇಕಾದಂಥದ್ದು. ಸೊ ವೀಕ್ಷಕರೇ, ಇದಿಷ್ಟು SDPI ಪಕ್ಷದ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಅವರ ಹೇಳಿಕೆ. ಮೊನ್ನೆ ನಡೆದಿರುವಂತಹ ಘಟನಾವಳಿಗಳನ್ನು ಇಟ್ಕೊಂಡು ಅವರು ಒಂದು ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಂದಂತೂ ಸ್ಪಷ್ಟ ಆಗುತ್ತೆ, BJP ಇದನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೋಬೇಕು ಅಂತ ನೋಡ್ತಿದೆ. ಕಾಂಗ್ರೆಸ್ ಪಕ್ಷ ಇದನ್ನು ಹೇಗಾದರೂ ಸಮಜಾಯಿಷಿ ಕೊಟ್ಕೋಬೇಕು ಅಂತ ಕೆಲವು ನಾಯಕರು ಮುಸ್ಲಿಮರ ಪರವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಏನೋ ಹೇಳಿಕೆಗಳನ್ನು ಕೊಡೋದು, ಕೆಲವರು ನಾವು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಕೊಡ್ತೀವಿ, ಹಿಂದೂ ವೋಟ್ ಬ್ಯಾಂಕ್ ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದು ಮಾಡ್ತಿದ್ದಾರೆ. ಅದರ ಜೊತೆಗೆ ಮಾಧ್ಯಮಗಳು ಯಾವ ರೀತಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತವೆ ಅನ್ನೋದಕ್ಕೂ ಸಹ ನಮಗೆ ಸ್ಪಷ್ಟವಾದಂತಹ ಉದಾಹರಣೆಗಳು ಸಿಗ್ತಾ ಇದೆ. ಇದು ರಿಯಾಜ್ ಕಡಂಬು ಅವರ ಮಾತಿನ ಅರ್ಥವಾಗಿತ್ತು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.